ಮಕ್ಕಳ ಬೆಳವಣಿಗೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಮಗು ನಡಿಲಿಲ್ಲ ಅಂದ್ರೆ, ಮಾತಾಡ್ಲಿಲ್ಲ ಅಂದ್ರೆ, ಆಟಿಸಂನ ತೊಂದರೆ ಇರ್ಬೋದು, ಹೈಪರ್ ಆಕ್ಟಿವಿಟಿ ಇರಬಹುದು. ಎಲ್ಲದಕ್ಕೂ ಮೊದಲು ಮನುಷ್ಯನಿಗೆ ಯೋಚನೆ ಬರೋದು ಅಂತ ಅಂದ್ರೆ ತಪ್ಪು ಕಲ್ಪನೆಗಳು. ಹುಡುಗರು ಲೇಟ್ ಮಾತಾಡಬಹುದು, ಏನೋ ಒಂದು ದೃಷ್ಟಿ ಬಿದ್ದಿರಬಹುದು. ಅದೇ ರೀತಿಯಲ್ಲಿ ಮತ್ತೊಂದು ತಪ್ಪು ಕಲ್ಪನೆ ಏನು ಅಂತ ಅಂದ್ರೆ, ಇದೆಲ್ಲದೂ ಆಗಿರೋದು ತಾಯಿಯಿಂದ. ಏನೇ ಮಗು ತಪ್ಪು ಮಾಡಿದ್ರು ಕೂಡ ಅದು ತಾಯಿಯಿಂದ. ಅಥವಾ ಏನೇ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದೆ, ಆ ಮಗುವಿಗೆ ಆಟಿಸಂನ ತೊಂದರೆ ಇದೆ ಅಂತಂದ್ರೂ ಕೂಡ ಅದೇನು ತೊಂದರೆ, ಅದಕ್ಕೆ ಕಾರಣ ತಾಯಿ. ಅದು ಸತ್ಯ ಅಲ್ಲ. ತಾಯಿ ಯಾವಾಗೂ ಕೂಡ ತನ್ನ ಮಗುವಿಗೆ ಯಾವುದೇ ಒಂದು ಕೆಟ್ಟದ್ದನ್ನ ಕನಸಿನಲ್ಲೂ ಬಯಸ್ಲಿಕ್ಕೆ ಆಗುದಿಲ್ಲ. ಅವಳು ಏನೋ ಒಂದು ಗೊತ್ತಿಲ್ಲದೆ ಅರಿವಿಲ್ಲದೆ ಏನೋ ಒಂದನ್ನ ಮಾಡಿರ್ಬೋದು ಹೊರತು ಅದು ಒಂದರಿಂದ ಈ ಆಟಿಸಂ ಇರ್ಬೋದು ಅಥವಾ ಯಾವುದೇ ಒಂದು ಬೆಳವಣಿಗೆ ತೊಂದರೆಗಳು ಬರುವಂತದ್ದಲ್ಲ. ಈ ರೀತಿಯ ತೊಂದರೆಗಳು ಮನೆಯಲ್ಲಿ ಯಾವುದೇ ಮಕ್ಕಳಲ್ಲಿ ಇದ್ರೆ, ಅಜ್ಜ ಅಜ್ಜಿ ಇರಬಹುದು, ಗಂಡಂದಿರಬಹುದು, ಯಾವುದೇ ಸಮಾಜದ ಯಾರೇ ಇರಬಹುದು, ಆ ತಾಯಿಗೆ ಒಂದು ಸಪೋರ್ಟ್ ಅನ್ನ ನೀಡಬೇಕು. ಆ ಮಗುವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಸರಿಯಾದ ಡಯಾಗ್ನೋಸಿಸ್ ಅನ್ನ ಮಾಡ್ಕೊಂಡು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಬೇಕೆ ಹೊರತು ತಾಯಿಯನ್ನ ದೂರ್ತಾ ಕುತ್ಕೊಳ್ಳೋದು ಸರಿಯಾದ ವಿಷಯ ಅಲ್ಲ. ತಾಯಿಯನ್ನ ದೂರೋ ಬದಲು ಧೈರ್ಯವನ್ನು ಕೊಡಿ, ಅವರಿಗೆ ಸರಿಯಾದ ಸಪೋರ್ಟ್ ಅನ್ನ ನೀಡಿ. ಥ್ಯಾಂಕ್ ಯು.